ಮಾತನ್ನು ಮಾಡಬೇಡಿ. ರೈತರ ಬಗ್ಗೆ ಚರ್ಚೆ ಮಾಡಿ. ಹೇಳಿ ಎದ್ದೇಳಿ ಶಾಸಕರೇ, ರೈತರ ಬಗ್ಗೆ ಮಾತನಾಡಿ, ರೈತರ ಬಗ್ಗೆ ಚರ್ಚೆ ಮಾಡಿ. ಸುಮ್ಮನೆ ಒಬ್ಬ ವ್ಯಕ್ತಿ ಬಗ್ಗೆ ಚರ್ಚೆ ಮಾಡಬೇಡಿ. ಹೇಳಿ ಎದ್ದೇಳಿ ಅಂತಕ್ಕಂಥ ಮಾತನ್ನು ನಾವು ಈ ಸಂದರ್ಭದಲ್ಲಿ ಅಧ್ಯಕ್ಷರೇ ದಯಮಾಡಿ ಇದರ ಬರದ ಬಗ್ಗೆ ಚರ್ಚೆ ಮಾಡಿ. ಅವರನ್ನ ಸುಮ್ಮನೆ ಕುಳಿಸಿಕೊಡ್ರಿ. ಬರಗಾಲದ ಬಗ್ಗೆ ಗಂಭೀರ ಚರ್ಚೆ ಮಾಡಿ ಒಂದು ನಿರ್ಣಯ ತೆಗೆದುಕೊಳ್ಳಬೇಕು ಅಂತ ಹೇಳಿ ನಮ್ಮಲ್ಲಿ ಕಳಕಳಿಯಿಂದ ವಿನಂತಿಸಿಕೊಳ್ತೇವೆ. ಧನ್ಯವಾದಗಳು. ಒಂದು MLA ರಾಜೀನಾಮೆ ಕೊಟ್ಟಿದಾರಂತ ಅವಾಗ ಸರ್ಕಾರ ಕಣ್ಣು ತೆಗಿತಾರೆ. ಸುಮ್ನೆ ನೀವು ಎದ್ದೇಳ್ರಿ ಅಂದ್ರೆ ಎಲ್ಲಿಂದ ಹೇಳ್ತಾರ? ಎಲ್ಲಾರು ಕೂತು ಬಿಟ್ರಿ, ಎಲ್ಲ ಮಲ್ಕೊಂಡ್ ಬಿಟ್ರೆ ಹೇಳಕ್ ಆಗಲ್ಲ. ಇವತ್ತು ಸರ್ಕಾರ, ಕೇಂದ್ರ ಸರ್ಕಾರ ವಿರುದ್ಧ ನಾವು ದನಿ ಎತ್ತೋಣ, ಎದ್ದೇಳ್ರಿ ಅಂತ ನೀವು ಆಲ್ರೆಡಿ ಮಲ್ಕೊಂಡ್ ಬಿಟ್ರಿ, ಎಲ್ಲಿಂದ ಹೇಳ್ತೀರಿ? ಟಾರ್ಗೆಟ್ ಮಾಡಕ್ ಹೋಗ್ಬೇಡ್ರಿ. ಯಾಕಂದ್ರೆ ಕಾಂಗ್ರೆಸ್ ಸರ್ಕಾರದಾಗ ರೈತರಿಗೆ ಏನ್ ಅನುಕೂಲ ಆಗಲ್ಲ. ಮುಗ್ದೋಗಿದೆ, 3.5 ವರ್ಷ ಖತಮ್ ಆಗಿದೆ. ನಿಮ್ಗೆ ಏನ್ರಿ ಬಾಳೆ ನಿಮ್ಗೆ ತ್ರಾಸ ಆಗ್ತಾ ಇದೆ. ಯಾಕಂದ್ರೆ ಆ ದಿನ ನೋಡಿದೆ ನಾನು, ಬಹಳಷ್ಟು ನೀವು BP ರೇಸ್ ಮಾಡ್ಕೊಂಡಿದ್ರಿ. ನೀವು ಹಂಗ ನಮ್ಮ ಭಾಗದಾಗ ಜನರಿಗೆ ಒಂದು ಕಾಳಜಿ ಇದ್ರೆ ಇಮಿಡಿಯೇಟ್ ರಾಜೀನಾಮೆ ಕೊಡ್ರಿ. ಮತ್ ನಮ್ ದಕ್ಷಿಣ ಮತಕ್ಷೇತ್ರ ಶಾಸಕರು ಮೊನ್ನೆ ವಿಧಾನಸೌಧದಾಗ ನಾನು ನೋಡಿದೆ, ಅಲ್ಲಂಪ್ರಭು ಪಾಟೀಲ್ ಸಾಹೇಬ್ರೆ ಎದ್ದೇಳ್ರಿ ಅಂತ ನೀವು ಶಾಸಕರಿಗೆ ನೆಬ್ಬಿಸ್ತಾ ಇದ್ರಲ್ಲ. ಇದು ನೀವು ವಿರೋಧ ಪಕ್ಷದಾಗ ಇಲ್ಲ, ನಿಮ್ ಸರ್ಕಾರ ಇದೆ. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಇದ್ದಾಗ 25,000 ಕೋಟಿ ರೂಪಾಯಿ ರೈತರ ಸಾಲ ಮನ್ನಾ ಮಾಡಿದ್ರು. ಅಲ್ಲಂಪ್ರಭು ಪಾಟೀಲ್ ಸಾಹೇಬ್ರೆ ನಿಮ್ ಗಮನಕ್ಕಿರ್ಲಿ. ನೀವು ಮಾತೆತ್ತಿದ್ರೆ ಕೇಂದ್ರ ಸರ್ಕಾರಕ್ಕೆ ಟಾರ್ಗೆಟ್ ಮಾಡ್ತೀರಿ. ಯಾವಾಗ ಕುಮಾರಸ್ವಾಮಿ ಸಾಹೇಬರು 25,000 ಸಾಲ ಮನ್ನಾ ಮಾಡಿದ್ದಾರೆ, ಅವರು ಎಂದು ಕೇಂದ್ರ ಸರ್ಕಾರ ಮೇಲೆ ಡಿಪೆಂಡ್ ಆಗಿ ಇಟ್ಟು ಮಾಡಿಲ್ಲ. ನಿಮ್ದೇ ಸರ್ಕಾರ ಜೊತೆ ಮುಖ್ಯಮಂತ್ರಿ ಮಾಡಿದ್ರು ಕುಮಾರಣ್ಣಗ. ಇವತ್ತ ನಿಮ್ ಸರ್ಕಾರ ಇದೆ, ನಿಮ್ ಮುಖ್ಯಮಂತ್ರಿಗಳಿದ್ದಾರೆ, ಪವರ್ಫುಲ್ ಮುಖ್ಯಮಂತ್ರಿ. ಅವ್ರ ಹತ್ರ ಯಾವ ಬಜೆಟೇ ಕಮ್ಮಿಲ್ಲ. ಅವ್ರ ಪ್ರೈವೇಟ್ ಇದ್ರಲ್ಲಿ ಇವತ್ತು ರೈತರ ಮೇಲೆ ನಿಮ್ಗೆ ಕಾಳಜಿ ಇದೆ. ಕಲ್ಯಾಣ ಕರ್ನಾಟಕದಾಗ ನಮ್ಮ ಭಾಗದಾಗ ದಕ್ಷಿಣ ಮತಕ್ಷೇತ್ರದಾಗ ರೈತರಿಗೆ ಪರಿಹಾರ ಇಲ್ಲ. ಮಳಿ ಬಂದ್ರೆ ಎಷ್ಟೋ ರೈತರಿಗೆ ಬೆಳೆ ಹಾಕಕ್ ತೊಂದರೆ ಆಗಿದೆ, ಮಳಿ ಬಂದಿಲ್ಲ ಅಂತ. ಇವತ್ತು ರೈತರು ಸಾಲದಲ್ಲಿ ಇದ್ದಾರೆ, ಎಷ್ಟೋ ರೈತರು ಆತ್ಮಹತ್ಯೆ ಮಾಡ್ಕೊತಾ ಇದ್ದಾರೆ. ಇವತ್ತು ಆ ರೈತರಿಗೆ ತಾವು ದಕ್ಷಿಣ ಮತಕ್ಷೇತ್ರದಾಗ ಏನ್ ನ್ಯಾಯ ಕೊಡ್ತಾ ಇದ್ದೀರಿ ಅಲ್ಲಂಪ್ರಭು ಪಾಟೀಲ್ ಸಾಹೇಬ್ರೆ? ಇವತ್ತು ಸರ್ಕಾರ, ಕೇಂದ್ರ ಸರ್ಕಾರ ವಿರುದ್ಧ ನಾವು ದನಿ ಎತ್ತೋಣ, ಎದ್ದೇಳ್ರಿ ಅಂತ ನೀವು ಆಲ್ರೆಡಿ ಮಲ್ಕೊಂಡ್ ಬಿಟ್ರಿ, ಎಲ್ಲಿಂದ ಹೇಳ್ತೀರಿ? ನಿಮ್ಗೆ ದಕ್ಷಿಣ ಮತಕ್ಷೇತ್ರದಾಗ ರೈತರಿಗೆ, ಬಡವರಿಗೆ ಅವ್ರ ಪರವಾಗಿ ಎಂದ್ರೆ ನಿಮ್ ಕಾಳಜಿ, ಎಂದ್ರೆ ಅವ್ರ ಮೇಲೆ ಒಂದು ಪ್ರೀತಿ ವಿಶ್ವಾಸ ಇದ್ರೆ ನಿಮ್ ಸರ್ಕಾರ ವಿರುದ್ಧ ದನಿ ಎತ್ತಂತ ಕೆಲಸ ಮಾಡ್ರಿ. ಕೇಂದ್ರ ಸರ್ಕಾರಕ್ಕೆ ಟಾರ್ಗೆಟ್ ಮಾಡಕ್ ಹೋಗ್ಬೇಡ್ರಿ. ಯಾಕಂದ್ರೆ ಕಾಂಗ್ರೆಸ್ ಸರ್ಕಾರದಾಗ ರೈತರಿಗೆ ಏನ್ ಅನುಕೂಲ ಆಗಲ್ಲ. ಮುಗ್ದೋಗಿದೆ, 3.5 ವರ್ಷ ಖತಮ್ ಆಗಿದೆ. ನಿಮ್ಗೆ ಏನ್ರಿ ಬಾಳೆ ನಿಮ್ಗೆ ತ್ರಾಸ ಆಗ್ತಾ ಇದೆ. ಯಾಕಂದ್ರೆ ಆ ದಿನ ನೋಡಿದೆ ನಾನು, ಬಹಳಷ್ಟು ನೀವು BP ರೇಸ್ ಮಾಡ್ಕೊಂಡಿದ್ರಿ. ನೀವು ಹಂಗ ನಮ್ಮ ಭಾಗದಾಗ ಜನರಿಗೆ ಒಂದು ಕಾಳಜಿ ಇದ್ರೆ ಇಮಿಡಿಯೇಟ್ ರಾಜೀನಾಮೆ ಕೊಡ್ರಿ. ಒಂದು MLA ರಾಜೀನಾಮೆ ಕೊಟ್ಟಿದಾರಂತ ಅವಾಗ ಸರ್ಕಾರ ಕಣ್ಣು ತೆಗಿತಾರೆ. ಸುಮ್ನೆ ನೀವು ಎದ್ದೇಳ್ರಿ ಅಂದ್ರೆ ಎಲ್ಲಿಂದ ಹೇಳ್ತಾರ? ಎಲ್ಲಾರು ಕೂತು ಬಿಟ್ರಿ, ಎಲ್ಲ ಮಲ್ಕೊಂಡ್ ಬಿಟ್ರೆ ಹೇಳಕ್ ಆಗಲ್ಲ. ಈ ಭಾಗದಾಗ ರೈತರಿಗೆ ಅನ್ಯಾಯ ಆಗ್ತಾ ಇದೆ. ನೀವು ಎಲ್ಲರ ವಿಧಾನಸೌಧದಾಗ ನೀರಿನ ಬಗ್ಗೆ ಆ ಬಗ್ಗೆ ಮಾತಾಡಿದ್ರೆ ಜನ ನಿಮ್ಮ ಮೇಲೆ ಸಿಂಪತಿ ಹಾಕಲ್ಲ. ಆಲ್ರೆಡಿ ನಿಮ್ದು ಮುಗ್ದೋಗಿದೆ ಕತಿ. ಅದಕ್ಕೆ ದಯಮಾಡಿ ನಿಮ್ಗೆ ಏನ್ರೆ ಈ ಭಾಗದಾಗ ಈ ರೈತರಿಗೆ ಏನ್ರೆ ನಮ್ಮ ದಕ್ಷಿಣ ಮತಕ್ಷೇತ್ರದಾಗ ಏನ್ರೆ ಒಂದು ಅನುಕೂಲ ಮಾಡಿಕೊಡ್ಬೇಕಂದ್ರೆ ಇಮಿಡಿಯೇಟ್ ನೀವು ರಾಜೀನಾಮೆ ಕೊಡ್ರಿ. ಅವಾಗ ನಿಮ್ ಸರ್ಕಾರದವ್ರು ಕಣ್ಣು ತೆಗಿತಾರೆ. ನಿಮ್ ಭಾಗದಾಗ ನಮ್ಮ ದಕ್ಷಿಣ ಮತಕ್ಷೇತ್ರದಾಗ ಏನೋ ಒಂದು ಅಭಿವೃದ್ಧಿ ಆಗ್ತದೆ ಅಂತ ಹೇಳಕ್ ಇಷ್ಟಪಡ್ತೀನಿ.